fire occurred in the premises of Zoom Limited on 10th October 2018. All stocks were destroyed except to the extent of rupees 6,200. This is salvage amount. From the following figures ascertain the loss suffered by the company. Stock on 1/4/2017 rupees 36,000. This is opening stock. Purchases less returns during 2017 to 18 rupees 1,40,000. Sales less returns during 2017 to 18 rupees 2 lakh. Stock on 31st/3/2018 rupees 22,500. This is closing stock. ಓಕೆ, ಈ 4 ಇನ್ಫಾರ್ಮೇಷನ್ ಏನಿದೆ ಇದು ಲಾಸ್ಟ್ ಇಯರ್ ಇನ್ಫಾರ್ಮೇಷನ್. ಫಿನಾನ್ಷಿಯಲ್ ಇಯರ್ ನೋಡಿ, ಇಲ್ಲಿ 1/4/2017 ಟು 31st/3/2018 ಲಾಸ್ಟ್ ಇಯರ್ದು ಫಿನಾನ್ಷಿಯಲ್ ಇಯರ್. ಓಕೆ, ನೆಕ್ಸ್ಟ್ ಕರೆಂಟ್ ಇಯರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಪರ್ಚೇಸಸ್ ಲೆಸ್ ರಿಟರ್ನ್ಸ್ ಡ್ಯೂರಿಂಗ್ 2018 ಅಪ್ ಟು ದಿ ಡೇಟ್ ಆಫ್ ಫೈರ್ rupees 1,46,000. ಸೇಲ್ಸ್ ಲೆಸ್ ರಿಟರ್ನ್ಸ್ ಡ್ಯೂರಿಂಗ್ 2018 ಅಪ್ ಟು ದಿ ಡೇಟ್ ಆಫ್ ಫೈರ್ rupees 1,60,000. ನಿಮಗೆ ಕರೆಂಟ್ ಇಯರ್ ಇನ್ಫಾರ್ಮೇಷನಲ್ಲಿ ಪರ್ಚೇಸ್ ಇನ್ಫಾರ್ಮೇಷನ್ ಮತ್ತು ಸೇಲ್ಸ್ ಇನ್ಫಾರ್ಮೇಷನ್ ಮಾತ್ರ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಇನ್ಫಾರ್ಮೇಷನ್ ಇಲ್ಲ. ಬಟ್ ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಏನಾಗಿರುತ್ತೆ, ಕರೆಂಟ್ ಇಯರ್ಸ್ ಓಪನಿಂಗ್ ಸ್ಟಾಕ್ ಆಗಿರುತ್ತೆ. ಹಾಗಾಗಿ ನಮಗೆ ಓಪನಿಂಗ್ ಸ್ಟಾಕ್ ಸಿಗುತ್ತೆ. ಫಸ್ಟಿಗೆ ನಾವು ಲಾಸ್ಟ್ ಇಯರ್ದು ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೋಬೇಕು. ಬುಕ್ಸ್ ಆಫ್ ಝೂಮ್ ಲಿಮಿಟೆಡ್ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st/3/2018. 4 columns. particulars rupees. To opening stock 36,000 ನೋಡಿ, ಲಾಸ್ಟ್ ಇಯರ್ ಇನ್ಫಾರ್ಮೇಷನ್. ಈ 4 ಇನ್ಫಾರ್ಮೇಷನ್ ಏನಿದೆ ಅದು ಲಾಸ್ಟ್ ಇಯರ್ ಇನ್ಫಾರ್ಮೇಷನ್. ಟು ಪರ್ಚೇಸಸ್ 1,40,000. ನೆಕ್ಸ್ಟು ಸೇಲ್ಸ್ ಇನ್ಫಾರ್ಮೇಷನ್ ಇದೆ ನೋಡಿ. ಬೈ ಸೇಲ್ಸ್ 2 lakh. ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಇದೆ, ಇದು ಸ್ಟಾಕ್ ಆನ್ 31st/3/2018 22,500. ದಿಸ್ ಇಸ್ ಕ್ಲೋಸಿಂಗ್ ಸ್ಟಾಕ್. ಹಾಗಾಗಿ ಬೈ ಕ್ಲೋಸಿಂಗ್ ಸ್ಟಾಕ್ 22,500. ಸೊ ನಮಗೆ ಗ್ರಾಸ್ ಪ್ರಾಫಿಟ್ ಇನ್ಫಾರ್ಮೇಷನ್ ಏನು ಕೊಡಲಿಲ್ಲ ಪ್ರಾಬ್ಲಮಲ್ಲಿ. ಹಾಗಾಗಿ ಟು ಗ್ರಾಸ್ ಪ್ರಾಫಿಟ್ ಅಂತ ಬರ್ಕೊಂಡು ಕ್ರೆಡಿಟ್ ಸೈಡಲ್ಲಿ ಅಮೌಂಟನ್ನು ಟೋಟಲ್ ಮಾಡಬೇಕು. 2,22,500 ಸಿಗುತ್ತೆ ಅಮೌಂಟ್. 2,22,500ಇಂದ ಓಪನಿಂಗ್ ಸ್ಟಾಕ್ ಅಮೌಂಟ್ ಮತ್ತು ಪರ್ಚೇಸಸ್ ಅಮೌಂಟನ್ನು ಡಿಡಕ್ಟ್ ಮಾಡಬೇಕು. ಆಗ ನಿಮಗೆ 46,500 ಬ್ಯಾಲೆನ್ಸಿಂಗ್ ಫಿಗರ್ ಅಮೌಂಟ್ ಸಿಗುತ್ತೆ. ಅದನ್ನೇ ನೀವು ಗ್ರಾಸ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಕು. ಆಮೇಲೆ ಏನಂದರೆ ಗ್ರಾಸ್ ಪ್ರಾಫಿಟ್ ರೇಟನ್ನು ಕೊಡಲಿಲ್ಲ ನಿಮಗೆ. ಬೇರೆ ಪ್ರೀವಿಯಸ್ ಪ್ರಾಬ್ಲಮಲ್ಲೆಲ್ಲ ಹೇಗಿತ್ತಂದರೆ ಗ್ರಾಸ್ ಪ್ರಾಫಿಟ್ 25% ಆನ್ ಸೇಲ್, ಗ್ರಾಸ್ ಪ್ರಾಫಿಟ್ 20% ಆನ್ ಕಾಸ್ಟ್, ಹೀಗೆಲ್ಲ ಕೊಡ್ತಿದ್ರು. ಬಟ್ ಈ ಪ್ರಾಬ್ಲಮಲ್ಲಿ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಗ್ರಾಸ್ ಪ್ರಾಫಿಟ್ ಬಗ್ಗೆ. ಹಾಗಾಗಿ ನಾವು ರೇಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನಮಗೆ ಆಲ್ರೆಡಿ ಗ್ರಾಸ್ ಪ್ರಾಫಿಟ್ ಅಮೌಂಟ್ ಗೊತ್ತು. ಹಾಗಾಗಿ ನಾವು ರೇಟ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಕ್ಯಾಲ್ಕುಲೇಷನ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ನೋಡಿ. ಗ್ರಾಸ್ ಪ್ರಾಫಿಟ್ ಇಂಟು 100 ಡಿವೈಡೆಡ್ ಬೈ ಸೇಲ್ಸ್. ನಮಗೆ ಗ್ರಾಸ್ ಪ್ರಾಫಿಟ್ದು ಅಮೌಂಟ್ ಗೊತ್ತು ಆಲ್ರೆಡಿ. 46,500 ಇಂಟು 100 ಡಿವೈಡೆಡ್ ಬೈ ಸೇಲ್ಸ್ 23.25% ನಮಗೆ ಗ್ರಾಸ್ ಪ್ರಾಫಿಟ್ ರೇಟ್ ಸಿಗುತ್ತೆ. ಗ್ರಾಸ್ ಪ್ರಾಫಿಟ್ ರೇಟ್. ನೆಕ್ಸ್ಟ್ ಕರೆಂಟ್ ಇಯರ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಪೀರಿಯಡ್ ಎಂಡಿಂಗ್ 10th October 2018. ಅಗೇನ್ 4 column. particulars rupees. To opening stock 22,500. ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಕರೆಂಟ್ ಇಯರ್ ಓಪನಿಂಗ್ ಸ್ಟಾಕ್ ಅಮೌಂಟ್ ಆಗುತ್ತೆ. ನೆಕ್ಸ್ಟ್ ಟು ಪರ್ಚೇಸಸ್ 1,46,000. ಪ್ರಾಬ್ಲಮಲ್ಲಿ ಕರೆಂಟ್ ಇಯರ್ ಇನ್ಫಾರ್ಮೇಷನ್ ಇದೆ ನೋಡಿ. ಪರ್ಚೇಸಸ್ 1,46,000 ಮತ್ತು ಸೇಲ್ಸ್ ಇನ್ಫಾರ್ಮೇಷನ್ ಇದೆ 1,60,000. ಟು ಪರ್ಚೇಸಸ್ 1,46,000. ನೆಕ್ಸ್ಟ್ ಬೈ ಸೇಲ್ಸ್ 1,60,000 ಅಮೌಂಟ್ ಉಂಟು. ನೆಕ್ಸ್ಟ್ ಏನು ಮಾಡಬೇಕು, ನಾವು ಗ್ರಾಸ್ ಪ್ರಾಫಿಟ್ನ ರೇಟನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ವಿ ಅಲ್ವಾ. ನೋಡಿ, ಟು ಗ್ರಾಸ್ ಪ್ರಾಫಿಟ್ ಸೇಲ್ ಅಮೌಂಟ್ ಮೇಲೆ ಗ್ರಾಸ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡೋದು. ಸೇಲ್ 1,60,000 ಇಂಟು 23.25% ಕ್ಯಾಲ್ಕುಲೇಟ್ ಮಾಡಿದಾಗ 37,200 ಸಿಗುತ್ತೆ. ಸೊ ಡೆಬಿಟ್ ಸೈಡನ್ನು ಟೋಟಲ್ ಮಾಡಿ 2,05,700 ಅಮೌಂಟ್ ಸಿಗುತ್ತೆ. 2,05,700ಇಂದ ಸೇಲ್ಸ್ ಅಮೌಂಟನ್ನು ಡಿಡಕ್ಟ್ ಮಾಡಿದಾಗ ನಮಗೆ 45,700 ಬ್ಯಾಲೆನ್ಸಿಂಗ್ ಫಿಗರ್ ಅಮೌಂಟ್ ಸಿಗುತ್ತೆ. ಈ ಅಮೌಂಟನ್ನು ನೀವು ಕ್ಲೋಸಿಂಗ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡಬೇಕು. ಬೈ ಕ್ಲೋಸಿಂಗ್ ಸ್ಟಾಕ್ 45,700. ಸೊ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಅಮೌಂಟನ್ನು ಈಕ್ವಲ್ ಮಾಡಬೇಕು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್. ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್
45,700. ಫೈರ್ ಇನ್ಸಿಡೆಂಟ್ ಆದ ದಿನ ಗೋಡೌನಲ್ಲಿ ಇದ್ದ ಸ್ಟಾಕ್ 45,700. ಲೆಸ್ ಸಾಲ್ವೇಜ್ 6,200. ಸೇವ್ ಆಗಿರೋ ಗೂಡ್ಸ್ 6,200. 45,700ಇಂದ 6,200 ಡಿಡಕ್ಟ್ ಮಾಡಿದಾಗ ನಿಮಗೆ ಆ್ಯಕ್ಚುಯಲ್ ಲಾಸ್ ಆರ್ ಕ್ಲೈಮ್ ಅಮೌಂಟ್ ಸಿಗುತ್ತೆ 39,500.